ನೋಡಿ, ಹಿಂದೆ ಎಲ್ಲ ಧ್ಯಾನ ಅಂತಂದರೆ ಭಗವಂತನನ್ನು ತಿಳಿದು ಅವನನ್ನು ನೆನೆಯೋದು, ಇದೊಂದು ದೊಡ್ಡ ಸಾಧನೆ ಆಗಿತ್ತು ಅವಾಗೆಲ್ಲ. ಆದರೆ ಈಗ ಧ್ಯಾನವನ್ನು ಮಾನಸಿಕ ಆರೋಗ್ಯಕ್ಕಾಗಿ, ಈ ಒತ್ತಡ, ಭಯ, ಆತಂಕ, ದೈಹಿಕ ಸಮಸ್ಯೆಗಳಿಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ನೋಡಿ, ನೀವು ಯಾವುದಾದ್ರು ಒಂದು ಧ್ಯಾನದ ಕ್ಲಾಸಿಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ನೀವು ಅಲ್ಲಿ ಇರುವ ಸಮಯದಲ್ಲಿ ನೀವು ಆರಾಮಾಗಿ ನೆಮ್ಮದಿಯಾಗಿರ್ತೀರ, ಒಂಥರ ನಿಮಗೆ ಶಾಂತಿ ಸಿಗುತ್ತೆ. ಮತ್ತೆ ನೀವು ಧ್ಯಾನದ ಕ್ಲಾಸಿನಿಂದ ಹೊರಗಡೆ ಬಂದ್ರಿ ಅಂದರೆ ಮತ್ತು ನಿಮಗೆ ಭಯ, ಆತಂಕ ಯಾವಾಗಲೂ ಕಾಡ್ತಾನೆ ಇರ್ತವೆ. ನೋಡಿ, ಇವೆಲ್ಲವೂ ಶಾಶ್ವತವಾಗಿ ಹೋಗಬೇಕು ಅಂತಂದರೆ ಸತ್ಯ ಗೊತ್ತಾಗಬೇಕು. ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ಶಕ್ತಿ ಭಗವಂತ ಯಾರು ಅಂತ ನಮಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ಇವು ಶಾಶ್ವತವಾಗಿ ದೂರ ಆಗೋದಿಲ್ಲ. ನೋಡಿ, ಯಾವ ವ್ಯಕ್ತಿ ಭಗವಂತನನ್ನು ತಿಳಿದು ಅವನ ಧ್ಯಾನ ಮಾಡ್ತಾನೋ ಆ ವ್ಯಕ್ತಿ ಹೇಗಿರ್ತಾನೆ ಅಂತಂದರೆ, ಒಂದು ಮಗು ತಾಯಿಯ ಮಡಿಲಲ್ಲಿ ಎಷ್ಟು ಸಂತೋಷವಾಗಿರುತ್ತೋ ಹಾಗೆ ಕೂಡ ಭಗವಂತನನ್ನು ಅರಿತು ಆ ಶಕ್ತಿಯನ್ನು ಧ್ಯಾನ ಮಾಡುವ ವ್ಯಕ್ತಿ ಜೀವನದಲ್ಲಿ ಏನೇ ಬರಲಿ, ಕಷ್ಟ ಸುಖ ಏನೇ ಇದ್ದರೂ ಕೂಡ ಯಾವಾಗಲೂ ಸಂತೋಷದಿಂದ ನೆಮ್ಮದಿಯಿಂದ ಬದುಕ್ತಾನೆ.